ಶಿಷ್ಯರೇ, ಶ್ರೀಹರಿಯು ರಾಮಾವತಾರದಲ್ಲಿ ದುಷ್ಟರ ಸಂಹಾರ ಮಾಡಿದ, ಧರ್ಮವನ್ನು ರಕ್ಷಿಸಿದ, ಲೋಕೋದ್ಧಾರ ಮಾಡಿದ. ಗುರುದೇವ, ಶ್ರೀಹರಿಯು ಮತ್ಸ್ಯಾವತಾರದಿಂದ ರಾಮಾವತಾರದವರೆಗೆ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ, ಲೋಕ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಗಳನ್ನು ಅದ್ಭುತವಾಗಿ ನೆರವೇರಿಸಿದ್ದನ್ನು ನಿಮ್ಮ ಅನುಗ್ರಹದಿಂದ ಕೇಳಿ ಪಾವನರಾದೆವು. ಶಿಷ್ಯೋತ್ತಮರೇ, ಆ ಶ್ರೀಹರಿಯು ಭಕ್ತ ಪರಿಪಾಲಕ. ಇಲ್ಲಿಯವರೆಗೂ ನೀವು ಕೇಳಿದ ಅವತಾರಗಳಲ್ಲಿ ಮಾತ್ರವೇ ಅಲ್ಲದೆ ತನ್ನಲ್ಲಿ ಭಕ್ತಿ ತೋರಿದ, ಸಂಕಷ್ಟಗಳಿಂದ ಪಾರು ಮಾಡು ಎಂದು ಕೇಳಿಕೊಂಡ ಅನೇಕರನ್ನು ಶ್ರೀಹರಿ ಸಂರಕ್ಷಿಸಿದ್ದಾನೆ. ಅವರಲ್ಲಿ ಪ್ರಹ್ಲಾದನಂಥ ಬಾಲಕನೇ ಮಾತ್ರವಲ್ಲದೆ ಗಜೇಂದ್ರನಂಥ ಪ್ರಾಣಿಯು ಅಷ್ಟೇ ಏಕೆ, ಪರಮೇಶ್ವರನು ಒಬ್ಬ ದುಷ್ಟನಿಗೆ ವರವನ್ನು ಕೊಟ್ಟು ಸಂಕಷ್ಟದಲ್ಲಿದ್ದಾಗ ಆ ಶ್ರೀಹರಿಯು ತನ್ನ ಪರಮಾಪ್ತನಾದ ಶಂಕರನನ್ನು ಆ ದುಷ್ಟ ಅಸುರನಿಂದ ಉಪಾಯದಿಂದ ಪಾರು ಮಾಡಿದ. ಗುರುಗಳೇ, ತಾವು ಈಗ ಹೇಳಿದ ಶ್ರೀಹರಿಯ ಮಹಿಮೆಯನ್ನು ಇನ್ನಷ್ಟು ವಿವರವಾಗಿ ತಿಳಿಯುವ ಆಸೆಯಾಗಿದೆ. ಹಾಗೆಯೇ ಆಗಲಿ. ಶ್ರೀಹರಿಯ ರಾಮ ಅವತಾರದ ಕಥೆಯನ್ನು ಕೇಳಿ ಪುನೀತರಾದ ನಿಮಗೆ ಶ್ರೀಹರಿಯ ಇನ್ನೂ ಕೆಲವು ಮಹಿಮೆಗಳನ್ನು ತಿಳಿಸುತ್ತೇನೆ. ನಂತರ ಶ್ರೀಹರಿಯ ಮುಂದಿನ ಅವತಾರವನ್ನು ತಿಳಿದುಕೊಳ್ಳುವಿರಂತೆ. ಶಿಷ್ಯರೇ, ಉತ್ತಾನಪಾದ ದೊರೆಯ ಪುತ್ರ ಧ್ರುವಕುಮಾರನು ಚಿಕ್ಕ ಬಾಲಕ. ಅವನಿಗೆ ಒಂದು ದಿನ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆಸೆಯಿಂದ ತಂದೆಯ ಬಳಿಗೆ ಓಡಿ ಬಂದ. ಅಪ್ಪಾಜಿ, ನೀವು ಬೇಟೆಯಾಡಲು ಕಾಡಿಗೆ ಹೋಗುತ್ತೀರಾ? ಹೌದು ಕುಮಾರ, ಹೋಗುತ್ತೇನೆ. ಬೇಟೆ ರಾಜರಿಗೆ ಒಂದು ವಿನೋದ ಕ್ರೀಡೆ. ಬೇಟೆ ಎಂದರೇನು ಅಪ್ಪಾಜಿ? ದುಷ್ಟ ಮೃಗಗಳನ್ನು ಕೊಲ್ಲುವುದು. ಅವುಗಳನ್ನೇಕೆ ಬೇಟೆಯಾಡಬೇಕು? ದುಷ್ಟ ಮೃಗಗಳು ಹೆಚ್ಚಿದಾಗ ಅವು ಅರಣ್ಯದ ಸಮೀಪದ ಗ್ರಾಮಗಳಿಗೆ ನುಗ್ಗಿ ಪ್ರಜೆಗಳಿಗೆ, ಸಾಕು ಪ್ರಾಣಿಗಳಿಗೆ ಹಾನಿಯುಂಟು ಮಾಡುತ್ತವೆ. ಪ್ರಜೆಗಳು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಆ ದುಷ್ಟ ಮೃಗಗಳನ್ನು ಬೇಟೆಯಾಡಿ ಜನರ ಕಷ್ಟಗಳನ್ನು ನೀಗಿಸುವುದು ರಾಜನಾದವರ ಕರ್ತವ್ಯ. ಅಪ್ಪಾಜಿ, ಬೇಟೆಯಾಡಲು ನೀವು ಕಾಡಿಗೆ ಯಾವಾಗ ಹೋಗುತ್ತೀರಾ? ಏಕೆ ಮಗು, ಅದೇಕೆ ಬೇಕು ನಿನಗೆ? ಈ ಸಲ ನೀವು ಬೇಟೆಗೆ ಹೋದಾಗ ನಾನು ನಿಮ್ಮ ಜೊತೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ. ಬೇಡ ಮಗು, ನೀನಿನ್ನೂ ಚಿಕ್ಕವನು. ನಿನ್ನನ್ನು ಬೇಟೆಗೆ ಕರೆದುಕೊಂಡು ಹೋಗುವುದು ಉಚಿತವಲ್ಲ. ಏಕೆ ಅಪ್ಪಾಜಿ, ಏಕೆ ಉಚಿತವಲ್ಲ? ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯಗಳು ಎದುರಾಗುತ್ತವೆ. ನೀನು ಅವುಗಳನ್ನು ಎದುರಿಸಲಾರೆ. ನಿನ್ನನ್ನು ರಕ್ಷಣೆ ಮಾಡುತ್ತಾ ಬೇಟೆಯಾಡುವುದು ನಮಗೂ ಕಷ್ಟವಾಗುತ್ತದೆ. ಹಾಗಾದರೆ ನಾನು ಬೇಟೆಯನ್ನು ನೋಡಿ ಕಲಿಯುವುದು ಯಾವಾಗ? ನೀನು ದೊಡ್ಡವನಾದ ಮೇಲೆ ನೋಡಲೂಬಹುದು, ಕಲಿತು ಬೇಟೆಯಾಡಲೂಬಹುದು. ನನಗೂ ನಿಮ್ಮಂತೆ ಬೇಟೆಯಾಡಲು ಆಸೆಯಾಗುತ್ತಿದೆ. ಆಗಲಿ, ನೀನು ದೊಡ್ಡವನಾದ ಮೇಲೆ ನಿನ್ನ ಆಸೆ ಈಡೇರುತ್ತದೆ. ಆಗ ನೀನು ಸೈನಿಕರ ಜೊತೆ ನೀನೇ ಹೋಗಿ ಬೇಟೆಯಾಡಲೂಬಹುದು. ಈಗ ನಿನ್ನ ವಯಸ್ಸಿಗೆ ತಕ್ಕಂತೆ ಆಟಪಾಠಗಳಿಗೆ ಗಮನ ಕೊಡು. ಆಟಪಾಠಗಳು ಮಾತ್ರವಲ್ಲ ಅಪ್ಪಾಜಿ, ಶಸ್ತ್ರಾಭ್ಯಾಸವನ್ನು ಮಾಡುತ್ತೇನೆ. ಆಹಾ, ವೀರ ತಂದೆಯ ವೀರಪುತ್ರ. ಕುಮಾರ ಉತ್ತಮ, ನಿನಗೆ ಶಸ್ತ್ರಾಭ್ಯಾಸವೆಂದರೆ ಅಷ್ಟೊಂದು ಇಷ್ಟವೇ? ಹೌದು ಅಪ್ಪಾಜಿ,
ಶಸ್ತ್ರಾಭ್ಯಾಸವನ್ನು ಮಾಡಿ ಚೆನ್ನಾಗಿ ಕಲಿತರೆ ಕಾಡಿನಲ್ಲಿ ಬೇಟೆಯಾಡಲು ಅನುಕೂಲವಾಗುವುದಿಲ್ಲವೇ? ಬರೀ ಬೇಟೆಗೆ ಮಾತ್ರವಲ್ಲ ಮಗು, ರಾಜಪುತ್ರನಾದವನು ಶತ್ರುಗಳನ್ನು ನಿಗ್ರಹಿಸಲು ಶಸ್ತ್ರಾಭ್ಯಾಸವನ್ನು ಮಾಡಿರಬೇಕು. ರಾಜ್ಯದ ರಕ್ಷಣೆಗೆ ಅವೆಲ್ಲ ಬೇಕು. ಅಪ್ಪಾಜಿ, ನನ್ನ ಅಣ್ಣನಾದ ಧ್ರುವಕುಮಾರನು ನನ್ನಾಗೆ ಶಸ್ತ್ರಾಭ್ಯಾಸ ಮಾಡುವನಲ್ಲವೇ? ಹೌದು, ಕ್ಷತ್ರಿಯರಾದ ಎಲ್ಲರೂ ಯುದ್ಧ ವಿದ್ಯೆಯನ್ನು ಕಲಿತಿರಲೇಬೇಕು. ಪ್ರಜೆಗಳ ರಕ್ಷಣೆ ಅವರ ಕರ್ತವ್ಯ. ಧ್ರುವನಿಗೆ ನನ್ನ ಹಾಗೆ ಬೇಟೆಯಾಡುವ ಆಸೆ ಇದೆಯೇ? ನನಗೆ ಗೊತ್ತಿಲ್ಲ ಮಗು. ನಿನ್ನ ಹಾಗೆಯೇ ಅವನೂ ಹೇಳಿದರೆ ಅವನಿಗೆ ಬೇಟೆಯ ಆಸೆ ಇದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ. ಆಹಾ, ನಮ್ಮ ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತು ನಮ್ಮ ಆಸೆಯನ್ನು ಹೇಳಿಕೊಳ್ಳುವುದು ಎಷ್ಟು ಚೆನ್ನಾಗಿರುತ್ತದೆ. ನಾನು ಏಕೆ ತಂದೆಯವರೆದುರು ನನ್ನ ಆಸೆಯನ್ನು ಹೇಳಿಕೊಳ್ಳಬಾರದು? ನನಗೂ ತಂದೆಯವರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂದು ಆಸೆಯಾಗುತ್ತಿದೆ. ಪ್ರಣಾಮಗಳು ಅಪ್ಪಾಜಿ. ದೀರ್ಘಾಯುಷ್ಯಮಾನ್. ಹೇಳು ಮಗು. ಅಪ್ಪಾಜಿ, ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲೇ? ಏ ಧ್ರುವ, ಅಲ್ಲೇ ನಿಲ್ಲು. ಪಾಪ, ಧ್ರುವನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಸ್ವಾತಂತ್ರ್ಯವೂ ಇಲ್ಲವೇ? ಉತ್ತಾನಪಾದ ರಾಜನ ಕಿರಿಯ ರಾಣಿ ಸುರುಚಿ ಅದಕ್ಕೆ ಅವಕಾಶ ಕೊಡಬೇಕಲ್ಲ. ಗುರುದೇವ, ಈ ಉತ್ತಾನಪಾದ ರಾಜ ಯಾರು? ಅವನು ಯಾವ ವಂಶದಲ್ಲಿ ಹುಟ್ಟಿದವನು? ಬನ್ನಿ, ಹೇಳುತ್ತೇನೆ. ಶಿಷ್ಯರೇ, ಈ ಉತ್ಥಾನಪಾದ ಶ್ರೀಹರಿಯ ವಿಶೇಷ ಕೃಪೆಗೆ ಪಾತ್ರನಾದ ಸ್ವಯಂಭೂ ಮನುವಿನ ವಂಶದಿಂದ ಬಂದವನು. ಶಕರೂಪಾಪತಿ ಎಂಬ ರಾಜನಿಗೆ ಪ್ರಿಯವೃತ ಮತ್ತು ಉತ್ಥಾನಪಾದ ಎಂಬ ಇಬ್ಬರು ಪುತ್ರರು. ತಂದೆಯ ನಂತರ ಉತ್ಥಾನಪಾದ ರಾಜನಾಗಿ ಧರ್ಮದಿಂದ ಪ್ರಜಾಪರಿಪಾಲನೆ ಮಾಡಿದ. ಅವನ ಮೊದಲ ಪತ್ನಿ ಸುನೀತಿ. ಅವಳು ಪರಮ ಸಾಧ್ವಿ. ಧ್ರುವ ಅವಳ ಮಗ. ಅವನ ಕಿರಿಯ ಹೆಂಡತಿ ಸುರುಚಿ. ಅವಳ ಮಗನೇ ಉತ್ತಮ. ಅಂದರೆ ಉತ್ತಾನಪಾದ ರಾಜನಿಗೆ ತನ್ನ ಕಿರಿಯ ರಾಣಿ ಸುರುಚಿಯ ಮೇಲೆ ಹೆಚ್ಚಿನ ಮೋಹವಿತ್ತೆಂದು ಕಾಣುತ್ತದೆ. ಅದರಲ್ಲಿ ಸಂದೇಹವೇ ಇಲ್ಲ. ಸುರುಚಿಯ ಮೇಲೆ ರಾಜನಿಗೆ ಹೆಚ್ಚಿನ ಮೋಹವಿತ್ತು. ಹಾಗೆಂದು ಅವಳು ಗರ್ವಪಡುತ್ತಿದ್ದಳು. ಅವಳು ಅತೀ ಸ್ವಾರ್ಥಿಯಾಗಿದ್ದಳು. ತನ್ನ ಸವತಿಯ ಮೇಲಿನ ದ್ವೇಷದಿಂದ ರಾಜನ ಮನಸ್ಸನ್ನೂ ಕೆಡಿಸಿದ್ದಳು. ರಾಜ ಸುನೀತಿಯನ್ನು ಕಡೆಗಣಿಸುವಂತೆ ಮಾಡಿದ್ದಳು. ಓಹೋ, ಈಗ ಅರ್ಥವಾಯಿತು. ಸುರುಚಿಗೆ ಸವತಿ ಸುನೀತಿಯ ಮೇಲೆ ಮಾತ್ರ ಮಾತ್ಸರ್ಯವಿರಲಿಲ್ಲ, ಅದು ಅವಳ ಮಗನಾದ ಧ್ರುವನ ಮೇಲೂ ಇತ್ತು. ಹೌದು, ತನ್ನ ಸವತಿಯ ಮಗನಾದ ಧ್ರುವ ಯಾವುದೇ ರೀತಿಯಲ್ಲೂ ತನ್ನ ಮಗನಿಗೆ ಪ್ರತಿಸ್ಪರ್ಧಿಯಾಗಬಾರದೆಂದು ಎಲ್ಲ ಭೋಗ ಭಾಗ್ಯಗಳು ತನ್ನ ಮಗನಿಗೇ ದೊರೆಯಬೇಕೆಂದು ಅವಳು ಬಯಸಿದ್ದಳು. ಆ ಕಾರಣದಿಂದಲೇ ಧ್ರುವನ ಮೇಲೆ ರಾಜ ಪ್ರೀತಿ ತೋರಿಸಲು ಅವಕಾಶ ನೀಡುತ್ತಿರಲಿಲ್ಲ. ಆ ಕಾರಣದಿಂದಲೇ ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕೂಡುವುದನ್ನು ಸಹಿಸದೆ ಅವನನ್ನು ಕೆಳಗಿಳಿಯುವಂತೆ ಕೋಪದಿಂದ ಹೇಳಿದಳು. ಪಾಪ, ಸುನೀತಿಗೂ ಅವಳ ಮಗನಿಗೂ ತುಂಬ ಕಷ್ಟಗಳೇ ಎದುರಾಗಿರುತ್ತವೆ. ಅದು ಸಹಜವಲ್ಲವೇ? ಪತಿಯಿಂದ ತಿರಸ್ಕೃತಳಾದ ಪತ್ನಿ ಸಂತೋಷದಿಂದಿರಲಾಗುತ್ತದೆಯೇ? ಪಿತನಿಂದ ಕಡೆಗಣಿಸಲ್ಪಟ್ಟ ಪುತ್ರನಿಗೆ ಸಂತೋಷ ಸಿಗುತ್ತದೆಯೇ? ಸಹಜವಾಗಿ ಅವರು ಸಂಕಟಕ್ಕೀಡಾಗುತ್ತಾರೆ. ಅಮಾಯಕನಾದ ಮುಗ್ಧ ಬಾಲಕ ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕೂಡುವ ಆಸೆಯನ್ನು ವ್ಯಕ್ತಪಡಿಸಿದ. ಆದರೆ ನಿರ್ದಯಿಯಾದ ಸುರುಚಿ ಧ್ರುವ ಚಿಕ್ಕ ಬಾಲಕನೆಂಬ ಕನಿಕರವೂ ಇಲ್ಲದೆ ಅವನನ್ನು ಕೆಳಗಿಳಿಯುವಂತೆ ಗದರಿದಳು.
ಧ್ರುವ, ನೀನು ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದು. ಏಕೆ? ನಾನೇಕೆ ಕುಳಿತುಕೊಳ್ಳಬಾರದು? ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಮಗ ಉತ್ತಮನಿಗೆ ಮಾತ್ರ ಮೀಸಲು. ಬೇರೆ ಯಾರಿಗೂ ಆ ಅವಕಾಶವಿಲ್ಲ. ನಾನು ಮಹಾರಾಜರ ಪುತ್ರನೇ ಅಲ್ಲವೇ? ಅಪ್ಪಾಜಿ, ನೀವೇ ಹೇಳಿ, ನಾನು ನಿಮ್ಮ ಪುತ್ರನೇ ಅಲ್ಲವೇ? ಹೌದು ಮಗು, ನೀನು ನನ್ನ ಪುತ್ರನೇ. ಕೇಳಿದಿರಾ? ನಾನು ಮಹಾರಾಜರ ಪುತ್ರನೇ. ನನಗೂ ಅಧಿಕಾರವಿದೆ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ಸುರುಚಿ, ಏನಿದು ದೌರ್ಜನ್ಯ? ಧ್ರುವ ಚಿಕ್ಕವನು, ಇವನ ಮೇಲೇಕೆ ನಿನ್ನ ಆಕ್ರೋಶ? ಉತ್ತಮನಂತೆ ಇವನು ನನ್ನ ಮಗನೇ ಅಲ್ಲವೇ? ಈ ನೆಪಗಳೆಲ್ಲ ನನ್ನ ಮುಂದೆ ನಡೆಯುವುದಿಲ್ಲ. ಈ ಉದ್ಧಟ ಬಾಲಕನ ಅಪೇಕ್ಷೆಯನ್ನು ನೆರವೇರಲು ನಾನು ಅವಕಾಶವೂ ಕೊಡುವುದಿಲ್ಲ. ಇವನನ್ನು ಹೀಗೆ ಬಿಟ್ಟರೆ ನಾಳೆ ನನ್ನ ಮಗನ ಸುಖ ಸಂತೋಷಗಳನ್ನು ಕಿತ್ತುಕೊಳ್ಳುತ್ತಾನೆ. ಹಾಗಾಗಲು ನಾನೆಂದೂ ಬಿಡುವುದಿಲ್ಲ. ಧ್ರುವ, ಇನ್ನೂ ಏಕೆ ಇಲ್ಲೇ ನಿಂತಿರುವೆ? ಇಲ್ಲಿಂದ ಹೊರಡು. ಇಲ್ಲ, ನಾನು ಹೋಗುವುದಿಲ್ಲ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು. ಸಾಧ್ಯವಿಲ್ಲ. ನೀನು ಕುಳಿತುಕೊಳ್ಳಬಾರದು, ಎಂದೆಂದೂ ಕುಳಿತುಕೊಳ್ಳಬಾರದು. ಏಕೆ? ನಾನೇಕೆ ಕುಳಿತುಕೊಳ್ಳಬಾರದು? ನಾನು ರಾಜಪುತ್ರ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವುದನ್ನು ನೀವೇಕೆ ತಡೆಯಬೇಕು? ಏಕೆಂದರೆ ನೀನು ನನ್ನ ಮಗನಲ್ಲ. ಉತ್ತಮನಂತೆ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದವನಲ್ಲ. ನೀನು ರಾಜಪುತ್ರನಷ್ಟೇ, ನನ್ನ ಪುತ್ರನಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯ, ಬೇರೆಯವರಿಗೆ ಇಲ್ಲ. ಸುಮ್ಮನೆ ಹೊರಟು ಹೋಗು. ನನಗೆ ಕೋಪ ಬರಿಸಬೇಡ. ನನ್ನ ತಾಯಿಯು ಮಹಾರಾಣಿ. ನಾನು ಮಹಾರಾಜರ ಮಗ. ನನಗೂ ಆ ಅಧಿಕಾರವಿದೆ. ಅವಳು ಬರೀ ಹೆಂಡತಿ ಅಷ್ಟೇ. ನಾನೇ ಮಹಾರಾಣಿ. ನನ್ನ ಮಗನೇ ಮುಂದಿನ ಮಹಾರಾಜ. ನಿನಗೆ ಇಲ್ಲಿರುವ ಯೋಗ್ಯತೆಯೇ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ಅಪ್ಪಾಜಿ, ಚಿಕ್ಕಮ್ಮನಿಗೆ ನೀವಾದರೂ ಹೇಳಿ ಅಪ್ಪಾಜಿ. ನಾನು ನಿಮ್ಮ ಮಗನಲ್ಲವೇ? ಮಗನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವೂ ಇಲ್ಲವೇ? ಹೇಳಿ ಅಪ್ಪಾಜಿ, ಹೇಳಿ. ಕುಮಾರ, ಅದು ಅವರನ್ನೇನು ಕೇಳುವೆ? ನಾನು ಹೇಳುತ್ತೇನೆ ಕೇಳು. ನಿನಗೆ ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೆ ಕಾಡಿಗೆ ಹೋಗು, ತಪಸ್ಸು ಮಾಡು. ಆ ಮಹಾ ಮಹಿಮನಾದ ಶ್ರೀಹರಿಯನ್ನು ಒಲಿಸಿಕೊ. ಆಗ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸುವೆ. ಆಮೇಲೆ ನಿನ್ನ ಆಸೆ ಈಡೇರುವುದು. ಇನ್ನು ಏಕೆ ಇಲ್ಲೇ ನಿಂತಿರುವೆ? ತೊಲಗು ಇಲ್ಲಿಂದ. ಸುರುಚಿ, ಹೀಗೇಕೆ ಮಾಡಿದೆ? ಮುಗ್ಧನಾದ ಧ್ರುವನನ್ನು ಹೀಗೇಕೆ ನಿಂದಿಸಿದೆ? ನಾನು ಸರಿಯಾದ ಕೆಲಸವನ್ನೇ ಮಾಡಿದ್ದೇನೆ. ಮತ್ತೆಂದು ಅವನು ಹಠ ಮಾಡುವುದಿಲ್ಲ. ಇನ್ನೆಂದೂ ನನ್ನ ಆಸೆ ಈಡೇರುವುದಿಲ್ಲವೆಂದು ತೆಪ್ಪಗಿರುತ್ತಾನೆ. ಮತ್ತೊಮ್ಮೆ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬರುವುದಿಲ್ಲ. ಇದರಿಂದ ನನ್ನ ಮಗ ಉತ್ತಮನಿಗೂ ಕ್ಷೇಮ, ನನಗೂ ಕ್ಷೇಮ. ಬಾ ಉತ್ತಮ. ಭಗವಂತ, ನನ್ನ ಮಗ ಧ್ರುವನಿಗೆ ಆಗಿರುವ ಆಘಾತವನ್ನು ನೀನೇ ಶಾಂತಗೊಳಿಸಬೇಕು ತಂದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣದಿಂದ
ಯಾಕೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ